ಇವತ್ತು ನಾವು ಹೌ ಮೆನಿ ಮತ್ತು ಹೌ ಮಚ್ ಈ ಎರಡು ಪದಗಳ ಅರ್ಥವನ್ನು ಕಲಿಯೋಣ ಮತ್ತು ಇವುಗಳನ್ನು ಹೇಗೆ ಉಪಯೋಗಿಸುವುದು ಅಂತ ಕಲಿಯೋಣ. ಹೌ ಮೆನಿ ಮತ್ತು ಹೌ ಮಚ್ ಎರಡಕ್ಕೂ ಕನ್ನಡದಲ್ಲಿ ಎಷ್ಟು ಎಂದು ಕರೀತಾರೆ. ಎಷ್ಟು ಅಂದರೆ ಇದೆರಡರ ಅರ್ಥ ಎಷ್ಟು ಅಂತ ಆಗ್ತದೆ. ಆದರೆ ಹೇಗೆ ಇದನ್ನು ನಾವು ಅರ್ಥ ಮಾಡಿಕೊಳ್ಳುವುದು, ಎಲ್ಲಿ ಹೌ ಮೆನಿ ಉಪಯೋಗಿಸುವುದು, ಎಲ್ಲಿ ಹೌ ಮಚ್ ಉಪಯೋಗಿಸುವುದು, ಇದು ತುಂಬ ಮಂದಿಗೆ ಕನ್ಫ್ಯೂಷನ್ ಆಗ್ತದೆ. ನನಗೂ ಗೊತ್ತು. ನನಗೆ ಆನ್ಲೈನ್ ಕ್ಲಾಸ್ ಮಾಡುವಾಗ ಅಥವಾ ನನ್ನ ಕ್ಲಾಸಿಗೆ ಬಂದ ವಿದ್ಯಾರ್ಥಿಗಳು ಅಥವಾ ಮುಂಚಿನಲ್ಲೂ ನನಗೆ ತುಂಬ ಮಂದಿಗಳು ನಾನು ಎಲ್ಲಿ ಅಂದರೆ ನನಗೆ ಅವರು ಎಲ್ಲಿ ಹೌ ಮೆನಿ ಯೂಸ್ ಮಾಡಬೇಕು ಅಲ್ಲಿ ಹೌ ಮಚ್ ಯೂಸ್ ಮಾಡಿ ಹೇಳ್ತಿದ್ರು, ಎಲ್ಲಿ ಹೌ ಮಚ್ ಯೂಸ್ ಮಾಡಬೇಕಾ ಅಲ್ಲಿ ಹೌ ಮೆನಿ ಯೂಸ್ ಮಾಡ್ತಿದ್ರು. ಇವತ್ತು ನಾನು ನಿಮ್ಮ ಈ ಕನ್ಫ್ಯೂಷನನ್ನು ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದೇನೆ. ಚೆನ್ನಾಗಿ ಕೇಳಿಕೊಳ್ಳಿ. ಆದರೆ ಇಂಗ್ಲೀಷ್ನಲ್ಲಿ ಇವುಗಳ ಬಳಕೆ ಬೇರೆ ಬೇರೆ. ಹೌ ಮಚ್ ಮತ್ತು ಹೌ ಮೆನಿ ಇವುಗಳ ಅರ್ಥ ಎಷ್ಟು ಅಂತ ಇದ್ದರೂ ಇಂಗ್ಲೀಷ್ನಲ್ಲಿ ಬಳಕೆ ಬೇರೆ ಬೇರೆ. ಹೌ ಮೆನಿ ಅಂದರೆ ಎಷ್ಟು, ಅಂದರೆ ನಾವು 1, 2, 3 ಎಂದು ಎಣಿಸಬಹುದಾದ ವಸ್ತುಗಳ ಬಗ್ಗೆ ಕೇಳುವಾಗ ಬಳಸುತ್ತೇವೆ. ಹೌ ಮೆನಿ ಅಂದರೆ ಏನು? ಕೌಂಟೇಬಲ್, 1, 2, 3, 4, 5 ಹೀಗೆ ಎಣಿಸಲಿಕ್ಕೆ ಬಂದರೆ ಅದು ಹೌ ಮೆನಿ. ಹೌ ಮೆನಿ ನಂತರ ಬರುವ ಪದ ಯಾವಾಗಲೂ ಬಹುವಚನ ಆಗಿರಬೇಕು. ಹೌ ಮೆನಿ ನಂತರ ಏನು ಬರ್ತದೆ ಅದು ಬಹುವಚನ ಆಗಿರಬೇಕು. ಏನು ಬರ್ತದೆ ಅಂದರೆ ಅದು ನಾಮಪದ ಬರ್ತದೆ, ಅದು ಬಹುವಚನ ಆಗಿರಬೇಕು. ಉದಾಹರಣೆಗೆ, ನಿಮ್ಮ ಬಳಿ ಎಷ್ಟು ಪುಸ್ತಕಗಳಿವೆ? ಹೌ ಮೆನಿ ಬುಕ್ಸ್ ಡು ಯು ಹ್ಯಾವ್? ನಿಮ್ಮ ಬಳಿ ಎಷ್ಟು ಪುಸ್ತಕಗಳಿವೆ? ಹೌ ಮೆನಿ ಬುಕ್ಸ್ ಡು ಯು ಹ್ಯಾವ್? ಈ ಬುಕ್ಸ್ ಅನ್ನೋದು ಬಹುವಚನ. ಇದನ್ನು ನಾವು ಎಣಿಸ್ಬೋದು, 1, 2, 3, 4 ಎಷ್ಟು ಪುಸ್ತಕ? ಹೌ ಮೆನಿ ಬುಕ್ಸ್. ಅವನಿಗೆ ಎಷ್ಟು ಜನ ಸಹೋದರರಿದ್ದಾರೆ? ಹೌ ಮೆನಿ ಬ್ರದರ್ಸ್ ಡಸ್ ಹಿ ಹ್ಯಾವ್? ಈ ಬ್ರದರ್ಸ್ ಅಂದರೆ ಸಹ ಬಹುವಚನ. ಬ್ರದರ್ಸ್ ಅಂದರೆ ಒಬ್ಬ, 2, 3 ಜನ ಹೀಗೆ ನಾವು ಲೆಕ್ಕ ಮಾಡ್ಬೋದು. ಹಾಗಾಗಿ ಹೌ ಮೆನಿ. ಒಂದು ವಾರದಲ್ಲಿ ಎಷ್ಟು ದಿನಗಳಿವೆ? ಹೌ ಮೆನಿ ಡೇಸ್ ಆರ್ ದೇರ್ ಇನ್ ಎ ವೀಕ್? ಒಂದು ವಾರದಲ್ಲಿ ಎಷ್ಟು ದಿನಗಳಿವೆ? ಹೌ ಮೆನಿ ಡೇಸ್ ಆರ್ ದೇರ್ ಇನ್ ಅ ವೀಕ್? ಈ ದಿನಗಳನ್ನು ನಾವು ಲೆಕ್ಕ ಮಾಡ್ಬೋದು. 1 ದಿನ, 2 ದಿನ, 3 ದಿನ. ಅದಕ್ಕಾಗಿ ನಾವು ಹೌ ಮೆನಿ ಡೇಸ್ ಅಂತೇವೆ. ಹೌ ಮಚ್ ಡೇಸ್ ಅನ್ಲಿಕ್ಕೆ ಬರ್ತದಾ? ಇಲ್ಲ. ನಿನಗೆ ಎಷ್ಟು ಸೇಬುಗಳು ಬೇಕು? ಹೌ ಮೆನಿ ಆ್ಯಪಲ್ಸ್ ಡು ಯು ವಾಂಟ್? ನಿನಗೆ ಎಷ್ಟು ಸೇಬುಗಳು ಬೇಕು? ಹೌ ಮೆನಿ ಆ್ಯಪಲ್ಸ್ ಡು ಯು ವಾಂಟ್? ಈ ಆ್ಯಪಲ್ಗಳನ್ನು ಲೆಕ್ಕ ಮಾಡ್ಬೋದು ನಾವು. 1, 2, 3, 4 ಹೇಳಿ. ಆ ಕಾರಣ ಆ್ಯಪಲ್ಸ್ ಅಂತ ಉಂಟು, ಆದ ಕಾರಣ ಹೌ ಮೆನಿ ಅಂತ ಬರ್ತದೆ. ಹೌ ಮಚ್ ಬಂದರೆ ಏನಾಗ್ತದೆ? ಗಾತ್ರ. ಗಾತ್ರ ಅಲ್ಲ, ಇಲ್ಲಿ ಸಂಖ್ಯೆ. ತರಗತಿಯಲ್ಲಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ? ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ದೇರ್ ಇನ್ ದ ಕ್ಲಾಸ್? ಸೊ ಈ ವಿದ್ಯಾರ್ಥಿಗಳನ್ನು ನಾವು ಲೆಕ್ಕ ಮಾಡ್ಬೋದು, ಆ ಕಾರಣ ಹೌ ಮೆನಿ. ಅಲ್ಲಿ ಎಷ್ಟು ಜನರಿದ್ದಾರೆ? ಹೌ ಮೆನಿ ಪೀಪಲ್ ಆರ್ ದೇರ್? ಅಲ್ಲಿ ಎಷ್ಟು ಜನರಿದ್ದಾರೆ? ಹೌ ಮೆನಿ ಪೀಪಲ್ ಆರ್ ದೇರ್? ಈ ಜನರನ್ನು ನಾವು ಲೆಕ್ಕ ಮಾಡ್ಬೋದು, ಆ ಕಾರಣ ಹೌ ಮೆನಿ. ನೀನು ಎಷ್ಟು ಭಾಷೆಗಳನ್ನು ಮಾತನಾಡುತ್ತೀಯಾ? ಹೌ ಮೆನಿ ಲ್ಯಾಂಗ್ವೇಜಸ್ ಡು ಯು ಸ್ಪೀಕ್? ನೀನು ಎಷ್ಟು ಭಾಷೆಗಳನ್ನು ಮಾತನಾಡುತ್ತೀಯಾ? ಹೌ ಮೆನಿ ಲ್ಯಾಂಗ್ವೇಜಸ್ ಡು ಯು ಸ್ಪೀಕ್? ಈ ಭಾಷೆಗಳನ್ನು ಎಷ್ಟು ಭಾಷೆ ಅಂತ ಲೆಕ್ಕ ಮಾಡ್ಬೋದು, ಆ ಕಾರಣ ಹೌ ಮೆನಿ. ಅವನ ಹತ್ತಿರ ಎಷ್ಟು ಕಾರುಗಳಿವೆ? ಅವನ ಹತ್ತಿರ ಎಷ್ಟು ಕಾರುಗಳಿವೆ? ಹೌ ಮೆನಿ ಕಾರ್ಸ್ ಡಸ್ ಹಿ ಹ್ಯಾವ್? ಹೌ ಮೆನಿ ಕಾರ್ಸ್ ಡಸ್ ಹಿ ಹ್ಯಾವ್? ಈ ಕಾರ್ಸ್ಗಳನ್ನು ನಾವು ಲೆಕ್ಕ ಮಾಡ್ಬೋದು, ಆ ಕಾರಣ ಹೌ ಮೆನಿ. ನೀನು ಎಷ್ಟು ಗಂಟೆ ನಿದ್ರೆ ಮಾಡುತ್ತೀಯಾ? ಹೌ ಮೆನಿ ಅವರ್ಸ್ ಡು ಯು ಸ್ಲೀಪ್? ನೀನು ಎಷ್ಟು ಗಂಟೆ ನಿದ್ರೆ ಮಾಡುತ್ತೀಯಾ? ಹೌ ಮೆನಿ ಅವರ್ಸ್ ಡು ಯು ಸ್ಲೀಪ್? ಈ ಗಂಟೆಗಳನ್ನು ಲೆಕ್ಕ ಮಾಡ್ಬೋದು, ಆ ಕಾರಣ ಹೌ ಮೆನಿ. ಅವರು ಎಷ್ಟು ಚಲನಚಿತ್ರಗಳನ್ನು ನೋಡುತ್ತಾರೆ? ಹೌ ಮೆನಿ ಮೂವೀಸ್ ಡು ದೇ ವಾಚ್? ಅವರು ಎಷ್ಟು ಚಲನಚಿತ್ರಗಳನ್ನು ನೋಡುತ್ತಾರೆ? ಹೌ ಮೆನಿ ಮೂವೀಸ್ ಡು ದೇ ವಾಚ್? ಈ
ಸಿನಿಮಾಗಳನ್ನು ಅಥವಾ ಮೂವೀಸ್ಗಳನ್ನು ನಾವು ಲೆಕ್ಕ ಮಾಡ್ಬೋದು. ಅದಕ್ಕಾಗಿ ಹೌ ಮೆನಿ ಮೂವೀಸ್. ಈ ಸಿನಿಮಾ, ಮೂವಿ, ಪಿಕ್ಚರ್, ಫ್ಲಿಕ್ಸ್ ಮತ್ತೇನು, ಸಿನಿಮಾ, ಮೂವಿ, ಪಿಕ್ಚರ್, ಫ್ಲಿಕ್ಸ್ ಇದೆಲ್ಲ ಒಂದೇ, ಸಿನಿಮಾಕ್ಕೆ ಹೇಳೋದು ಆಯಿತಾ. ಸಿನಿಮಾ ಹೇಳ್ತಾರೆ, ಮೂವಿ ಹೇಳ್ತಾರೆ, ಪಿಕ್ಚರ್ ಹೇಳ್ತಾರೆ, ಫ್ಲಿಕ್ ಹೇಳ್ತಾರೆ. ಈಗ ಹೌ ಮಚ್ ಅಂದರೆ ಎಷ್ಟು, ಗಾತ್ರ, ಕ್ವಾಂಟಿಟಿ. ಎಷ್ಟು ಎಣಿಸಲು ಸಾಧ್ಯವಿಲ್ಲದವುಗಳಿಗೆ, ಅಂದರೆ ಹಾಲು, ನೀರು, ಸಕ್ಕರೆ, ಪ್ರೀತಿ, ಹಣ ಬಗ್ಗೆ ಕೇಳುವಾಗ ಬಳಸುತ್ತೇವೆ. 1 2 ಎಣಿಸಲು ಬರುವುದಿಲ್ಲ, ಅಳೆಯಬೇಕಷ್ಟೇ. ಅಂದರೆ ಗಾತ್ರಕ್ಕೆ ನಾವು, ಕ್ವಾಂಟಿಟಿಗೆ ನಾವು ಹೌ ಮಚ್ ಹೇಳ್ತೇವೆ, ಸಂಖ್ಯೆಗೆ ನಾವು ಹೌ ಮೆನಿ ಹೇಳ್ತೇವೆ. ನೀನು ಎಷ್ಟು ಹಾಲು ಕುಡಿಯುತ್ತೀಯಾ, ಹೌ ಮಚ್ ಮಿಲ್ಕ್ ಡು ಯು ಡ್ರಿಂಕ್. ನೀನು ಎಷ್ಟು ಹಾಲು ಕುಡಿಯುತ್ತೀಯಾ, ಹೌ ಮಚ್ ಮಿಲ್ಕ್ ಡು ಯು ಡ್ರಿಂಕ್. ಇದನ್ನು ಲೆಕ್ಕ ಮಾಡಲಿಕ್ಕೆ ಬರ್ತದೆ 1 2 3 ಹೇಳಿ, ಇಲ್ಲ, ಗಾತ್ರ ಅಲ್ವಾ. ಸೊ ಹಾಗಾಗಿ ಹೌ ಮಚ್ ಮಿಲ್ಕ್. ಬಾಟಲಿಯಲ್ಲಿ ಎಷ್ಟು ನೀರಿದೆ, ಹೌ ಮಚ್ ವಾಟರ್ ಈಸ್ ಇನ್ ದ ಬಾಟಲ್. ಬಾಟಲಿಯಲ್ಲಿ ಎಷ್ಟು ನೀರಿದೆ, ಹೌ ಮಚ್ ವಾಟರ್ ಈಸ್ ಇನ್ ದ ಬಾಟಲ್. ಹೌ ಮಚ್ ವಾಟರ್ ಅಂದರೆ ಈ ನೀರನ್ನು ಲೆಕ್ಕ ಮಾಡಲಿಕ್ಕೆ ಬರೋದಿಲ್ಲ, ಇದು ಗಾತ್ರ, ಸಂಖ್ಯೆ ಅಲ್ಲ. ಆ ಕಾರಣ ಏನು ಮಾಡ್ತಾರೆ, ಹೌ ಮಚ್ ಅಂತಾರೆ. ನಿನಗೆ ಎಷ್ಟು ಸಕ್ಕರೆ ಬೇಕು, ಹೌ ಮಚ್ ಶುಗರ್ ಡು ಯು ನೀಡ್. ನಿನಗೆ ಎಷ್ಟು ಸಕ್ಕರೆ ಬೇಕು, ಹೌ ಮಚ್ ಶುಗರ್ ಡು ಯು ನೀಡ್. ಇದನ್ನು 1 2 ಹೇಳಿ ಲೆಕ್ಕ ಮಾಡಲಿಕ್ಕೆ ಬರುವುದಿಲ್ಲ, ಆ ಕಾರಣ ಹೌ ಮಚ್. ಇದರ ಬೆಲೆ ಎಷ್ಟು, ಹೌ ಮಚ್ ಮನಿ ಡಸ್ ಇಟ್ ಕಾಸ್ಟ್. ಇದರ ಬೆಲೆ ಎಷ್ಟು, ಹೌ ಮಚ್ ಮನಿ ಡಸ್ ಇಟ್ ಕಾಸ್ಟ್. ಇದರ ಮನಿಯನ್ನು ನಾವೊಂದು ಸಂಖ್ಯೆ ಅಲ್ಲ, ಗಾತ್ರದ ರೂಪದಲ್ಲಿ ನೋಡ್ತಾ ಇದ್ದೇವೆ. ಈ 1 2 3 4 ಅಂತ ಹೇಳಿಕ್ಕೆ ಬರುವುದಿಲ್ಲ, ಆ ಕಾರಣ ಹೌ ಮಚ್ ಮನಿ. ಅಥವಾ ಹೌ ಮೆನಿ ರುಪೀಸ್ ಇದ್ದಿದ್ರೆ 1 ರೂಪಿ, 2 ರೂಪಿ, 3 ರೂಪಿ, 10 ರೂಪಿ, 20 ರೂಪಿ, 50 ರುಪೀಸ್, 100 ರುಪೀಸ್ ಇದ್ದರೆ ಹೌ ಮೆನಿ ಆಗ್ತಿತ್ತು. ಹೌ ಮಚ್ ಮನಿ ಅಂದರೆ ಗಾತ್ರ, ರೈಟ್. ಹೌ ಮಚ್ ಮನಿ, ಹೌ ಮೆನಿ ರುಪೀಸ್. ನಮ್ಮ ಬಳಿ ಎಷ್ಟು ಸಮಯವಿದೆ, ಹೌ ಮಚ್ ಟೈಮ್ ಡು ವಿ ಹ್ಯಾವ್. ನಮ್ಮ ಬಳಿ ಎಷ್ಟು ಸಮಯವಿದೆ, ಹೌ ಮಚ್ ಟೈಮ್ ಡು ವಿ ಹ್ಯಾವ್. 1 ಸಮಯ 2 ಸಮಯ ಅಂತ ಹೇಳಿಕ್ಕೆ ಬರೋದಿಲ್ಲ, ಟೋಟಲ್ ಕ್ವಾಂಟಿಟಿಯನ್ನು ಕೇಳ್ತಾ ಇದೆ, ಗಾತ್ರವನ್ನು ಕೇಳ್ತಾ ಇದೆ, ಸಂಖ್ಯೆಯನ್ನು ಕೇಳ್ತಾ ಇಲ್ಲ. ಆ ಕಾರಣ ಇದು ಹೌ ಮಚ್. ನಿನಗೆ ಎಷ್ಟು ಉಪ್ಪು ಬೇಕು, ಹೌ ಮಚ್ ಸಾಲ್ಟ್ ಡು ಯು ನೀಡ್. ನಿನಗೆ ಎಷ್ಟು ಉಪ್ಪು ಬೇಕು, ಹೌ ಮಚ್ ಸಾಲ್ಟ್ ಡು ಯು ನೀಡ್. ಇದು ಸಹ ಗಾತ್ರವನ್ನು ಸೂಚಿಸ್ತದೆ, ಸಂಖ್ಯೆಯನ್ನಲ್ಲ. ಆ ಕಾರಣ ಹೌ ಮಚ್ ಸಾಲ್ಟ್. ಪ್ಯಾಕೆಟ್ನಲ್ಲಿ ಎಷ್ಟು ಎಣ್ಣೆ ಇದೆ, ಹೌ ಮಚ್ ಆಯಿಲ್ ಈಸ್ ಇನ್ ದ ಪ್ಯಾಕೆಟ್. ಪ್ಯಾಕೆಟ್ನಲ್ಲಿ ಎಷ್ಟು ಎಣ್ಣೆ ಇದೆ, ಹೌ ಮಚ್ ಆಯಿಲ್ ಈಸ್ ಇನ್ ದ ಪ್ಯಾಕೆಟ್. ಇದು ಸಹ ಗಾತ್ರವನ್ನು ಸೂಚಿಸ್ತದೆ, ಸಂಖ್ಯೆ ಅಲ್ಲ, 1 2 ಅಲ್ಲ. ಹೌ ಮಚ್ ಅಂದರೆ ಏನು, ಗಾತ್ರ. ಆ ಕಾರಣ ಇದು ಹೌ ಮಚ್ ಆಯಿಲ್. ನೀನು ಎಷ್ಟು ಕಾಫಿ ಕುಡಿಯುತ್ತೀಯಾ, ಹೌ ಮಚ್ ಕಾಫಿ ಡು ಯು ಡ್ರಿಂಕ್. ನೀನು ಎಷ್ಟು ಕಾಫಿ ಕುಡಿಯುತ್ತೀಯಾ, ಹೌ ಮಚ್ ಕಾಫಿ ಡು ಯು ಡ್ರಿಂಕ್. ಇದು ಸಹ ಗಾತ್ರವನ್ನು ಸೂಚಿಸ್ತದೆ, ಸಂಖ್ಯೆಯನ್ನಲ್ಲ. ಆ ಕಾರಣ ಹೌ ಮಚ್ ಕಾಫಿ. ಅವರು ಎಷ್ಟು ಅಕ್ಕಿ ಮಾರುತ್ತಾರೆ, ಅವರು ಎಷ್ಟು ಅಕ್ಕಿ ಮಾರುತ್ತಾರೆ, ಹೌ ಮಚ್ ರೈಸ್ ಡು ದೇ ಸೆಲ್. ಅವರು ಎಷ್ಟು ಅಕ್ಕಿ ಮಾರುತ್ತಾರೆ, ಹೌ ಮಚ್ ರೈಸ್ ಡು ದೇ ಸೆಲ್. ಇದು ಸಹ ಗಾತ್ರವನ್ನು ಸೂಚಿಸ್ತದೆ, ಸಂಖ್ಯೆಯನ್ನಲ್ಲ. ಆ ಕಾರಣ ಹೌ ಮಚ್ ರೈಸ್. ಅದು ಎಷ್ಟು ಪೆಟ್ರೋಲ್ ಬಳಸುತ್ತದೆ, ಹೌ ಮಚ್ ಪೆಟ್ರೋಲ್ ಡಸ್ ಇಟ್ ಕನ್ಸ್ಯೂಮ್. ಅದು ಎಷ್ಟು ಪೆಟ್ರೋಲ್ ಬಳಸುತ್ತದೆ, ಹೌ ಮಚ್ ಪೆಟ್ರೋಲ್ ಡಸ್ ಇಟ್ ಕನ್ಸ್ಯೂಮ್. ಇದು ಸಹ ಗಾತ್ರವನ್ನು ಸೂಚಿಸ್ತದೆ, ಸಂಖ್ಯೆಯನ್ನಲ್ಲ. ಆದ ಕಾರಣ ಹೌ ಮಚ್ ಪೆಟ್ರೋಲ್. ನಿನಗೆ ಎಷ್ಟು ಕೆಲಸ ಇದೆ, ಹೌ ಮಚ್ ವರ್ಕ್ ಡು ಯು ಹ್ಯಾವ್. ನಿನಗೆ ಎಷ್ಟು ಕೆಲಸವಿದೆ, ಹೌ ಮಚ್ ವರ್ಕ್ ಡು ಯು ಹ್ಯಾವ್. ಇದು ಸಹ ಗಾತ್ರವನ್ನು ಸೂಚಿಸ್ತದೆ, ಸಂಖ್ಯೆಯನ್ನು ಅಲ್ಲ. ಈ ಶರ್ಟ್ ಬೆಲೆ ಎಷ್ಟು, ಹೌ ಮಚ್ ಈಸ್ ದಿಸ್ ಶರ್ಟ್. ಈ ಶರ್ಟ್ ಬೆಲೆ ಎಷ್ಟು, ಹೌ ಮಚ್ ಈಸ್ ದಿಸ್ ಶರ್ಟ್. ಇದು ಸಹ ಹೌ ಮಚ್ ಅಂದರೆ ಗಾತ್ರವನ್ನು ಸೂಚಿಸ್ತದೆ, ಸಂಖ್ಯೆಯನ್ನೆಲ್ಲ. 1 2 3 4 ಅಂತ ಹೇಳಿ ಅಳಿಲಿಕ್ಕೆ ಬರದಿದ್ದರೆ ಹೌ ಮಚ್, 1 2 3 4 ಅಂತ ಎಣಿಸಲಿಕ್ಕೆ ಬಂದರೆ ಹೌ ಮೆನಿ.
ನೀವು 1 2 ಎಂದು ಎಣಿಸಲು ಸಾಧ್ಯವಾದರೆ ಉದಾ ಪೆನ್ನು, ಮನೆ, ಮೊಬೈಲ್. ಹೌ ಮೆನಿ ಬಳಸಿ. ನೀವು 1 2 ಎಂದು ಎಣಿಸಲು ಸಾಧ್ಯವಾದರೆ ಉದಾ ಪೆನ್ನು, ಮನೆ, ಮೊಬೈಲ್. ಹೌ ಮೆನಿ ಬಳಸಿ. ನೀವು ಎಣಿಸಲು ಸಾಧ್ಯವಾಗದೆ ಸ್ವಲ್ಪ, ಹೆಚ್ಚು ಎಂದು ಅಳೆಯಬೇಕಾದರೆ ಉದಾ ನೀರು, ಹಣ, ಸಕ್ಕರೆ. ಹೌ ಮಚ್ ಬಳಸಿ. ಅಂದರೆ ಗಾತ್ರಕ್ಕೆ ಹೌ ಮಚ್ ಬಳಸಿ, ಸಂಖ್ಯೆಗೆ ಹೌ ಮೆನಿ ಬಳಸಿ. ಹಾಂ, ನನಗೆ ಇದು ನಿಮಗೆ ಅರ್ಥ ಆಯಿತು ಅಂತ ತಿಳ್ಕೊಳ್ತೇನೆ. ಯಾಕಂದರೆ ನಾನು ಇದನ್ನು ಬಹಳ ಎಕ್ಸಾಂಪಲ್ ಕೊಟ್ಟು ವಿವರಿಸಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಇನ್ನು ಯಾರಿಗಾದರೂ ಅರ್ಥ ಆಗದಿದ್ದರೆ ನೋ ಪ್ರಾಬ್ಲಮ್, ಕಮೆಂಟ್ ಮಾಡಿ ಕೇಳಿ ನನಗೆ, ನಾನು ಪುನಃ ವಿಡಿಯೋ ಮಾಡಿ ಹಾಕ್ತೇನೆ. ಸೊ ನೀವೆಲ್ಲ ಕಲಿಯಿರಿ, ಅರ್ಥ ಮಾಡಿಕೊಳ್ಳಿ. ನನ್ನ ಉದ್ದೇಶ ಇಷ್ಟೇ. ಹೆಚ್ಚಿನವರೀಗ ನನಗೆ ಆನ್ಲೈನ್ ಕ್ಲಾಸಿಗೆ ನನಗೆ ಜಾಸ್ತಿ ತಗೊಳ್ಳಿಕ್ಕೆ ಬರೋದಿಲ್ಲ, ಯಾಕಂದರೆ 6-7 ಕ್ಲಾಸ್ ನಾನು ಆಲ್ರೆಡಿ ತಗೊಂಡಾಗಿದೆ. ಸೊ ನಿಮಗೆ ನನ್ನ ಡೇ 1 ಕ್ಲಾಸ್ನಿಂದ ಇವತ್ತೇನು ಕಲಿಯೋದು, ನಾಳೆ ಏನು ಕಲಿಯೋದು, ನಾಳ್ದೇನು ಕಲಿಯೋದು, ಹೀಗೆ 3 ತಿಂಗಳಲ್ಲಿ ಏನು ಕಲಿತ್ರೆ ನನಗೆ ಇಂಗ್ಲೀಷ್ ಮಾತಾಡ್ಲಿಕ್ಕೆ ಬರ್ತದೆ ಅಂತ ಇದ್ದರೆ ನನಗೆ ನನ್ನ ನಂಬರಿಗೆ 599 ಸಬ್ಸ್ಕ್ರಿಪ್ಷನ್ ಇದೆ, ಅದನ್ನು ಮಾಡಿ UPI ಮೂಲಕ. ನಾನು ನಿಮಗೆ ವಾಟ್ಸಪ್ಪಲ್ಲಿ ಡೇ 1, ಡೇ 2, ಡೇ 3, ಡೇ 4 ಹೀಗೆ ವಿಡಿಯೋಸ್ ಕಳಿಸ್ತೇನೆ. ಅದರ ಕೆಳಗೆ ಇನ್ಸ್ಟ್ರಕ್ಷನ್ ಕಳಿಸ್ತೇನೆ. ಆ ವಿಡಿಯೋಗಳನ್ನು ನೋಡಿ ನೀವು ಕಲಿತರೂ 3 ತಿಂಗಳೊಳಗೆ ನಿಮಗೆ, ಅಂದರೆ ಸಾಧಾರಣ 90 ಕ್ಲಾಸಸ್ ಒಳಗೆ ನಿಮಗೆ ಇಂಗ್ಲೀಷ್ ಮಾತಾಡ್ಲಿಕ್ಕೆ ಬರ್ತದೆ. ಅದು 90 ಅಂತಲ್ಲ, ಎಷ್ಟಾಗ್ತದೋ ಅಷ್ಟು ಆಗ್ತೇನೆ. ಯಾಕಂದರೆ ಈಗ ನಾನು ಡಿಸೈಡ್ ಮಾಡಿಲ್ಲ, ಯಾಕಂದರೆ ಬರೀ ಗ್ರಾಮರ್ ಅಷ್ಟೇ ಅಲ್ಲ, ಅದರಲ್ಲಿ ನಾನು ಬೇರೆ ಬೇರೆ ವಿಡಿಯೋಗಳನ್ನು ಹಾಕ್ತೇನೆ. ಬಟ್ ಅದು ಇನ್ಸ್ಟ್ರಕ್ಷನ್ ಜೊತೆ ಇರ್ತದೆ, ಅದು ಸ್ಟೆಪ್ ಬೈ ಸ್ಟೆಪ್ ಇರ್ತದೆ. ಅದನ್ನು ಮಾಡ್ತಾ ಹೋದರೆ ನೀವು 3 ಮಂತ್ಸ್ ಒಳಗೆ ಅದರಲ್ಲೂ ನೀವು ಇಂಗ್ಲೀಷ್ ಕಲಿಬೋದು. ಬಟ್ ಅದರಲ್ಲಿ ಇಷ್ಟೇ, ನಾನು ವಿಡಿಯೋ ನೋಡಿ ಕೇಳಿ ನೀವು ಪ್ರಯತ್ನ ಮಾಡಬೇಕು. ಡೈರೆಕ್ಟ್ ನಾನು ನಿಮ್ಮ ಹತ್ರ ಪ್ರಾಕ್ಟೀಸ್ ಮಾಡಿಸೋದಿಲ್ಲ, ನೀವಾಗೇ ಪ್ರಾಕ್ಟೀಸ್ ಮಾಡಬೇಕು. ಅದರ ಫೀಸ್ 599 ರುಪೀಸೇ ಇದೆ 3 ತಿಂಗಳಿಗೆ. ನಾನು ನಿಮ್ಮ ಇಲ್ಲಿ ಹುಡುಕಬೇಕಾಗಿಲ್ಲ, ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲೆಲ್ಲ. ಸೊ ವಾಟ್ಸಪ್ಪಲ್ಲಿ ನಾನು ನಿಮಗೆ ಅಕೌಂಟಿಗೆ ಕಳಿಸ್ತೇನೆ. ಸಾಧ್ಯವಾದರೂ 599 ರುಪೀಸ್ ನನ್ನ ನಂಬರಿಗೆ ಕಳಿಸಿ, UPI ಮೂಲಕ ನಾನು ಕಳಿಸ್ತೀನಿ ನಿಮ್ಮ ವಾಟ್ಸಪ್ಪಿಗೆ.